ಎಕ್ಸಾಮ್ ಟ್ರ್ಯಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಕರೋನಾ ವೈರಸ್ಗೆ ಸಂಬಂಧಿಸಿದಂತೆ ಟಾಪ್ ಮೋಸ್ಟ್ 100+ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ನೋಡೋಣ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಬರಲು ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಈಗ ಕರೋನಾ ವೈರಸ್ಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಡೋಣ. ಕರೋನಾ ವೈರಸ್ ಎಂಬ ಹೆಸರು ಯಾವ ಭಾಷೆಯಿಂದ ಹುಟ್ಟುಕೊಂಡಿದೆ? ಉತ್ತರ ಲ್ಯಾಟಿನ್. ವುಹಾನ್ ನಲ್ಲಿ ಹರಡುವ ಕರೋನಾ ವೈರಸ್ ಇಂದ ಉಂಟಾಗುವ ಕಾಯಿಲೆಗೆ ಯಾವ ಹೆಸರಿಡಲಾಗಿದೆ? ಉತ್ತರ ಕೋವಿಡ್-19. ವುಹಾನ್ ನ ವಿಜ್ಞಾನಿಗಳು ಕರೋನಾ ವೈರಸ್ಗೆ ಮೊದಲು ಯಾವ ಹೆಸರನ್ನು ನೀಡುತ್ತಾರೆ? ಉತ್ತರ SARS-CoV-2. ಈ ಒಂದು SARS ನ ಫುಲ್ ಫಾರ್ಮ್ ಒಂದು ಸೇವರಿ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರಮ್. ಕೋವಿಡ್-19 ಅನ್ನು ಸಾಂಕ್ರಾಮಿಕ ರೋಗವೆಂದು ಘೋಷಿಸಿದವರು ಯಾರು? ಉತ್ತರ WHO. ಕರೋನಾ ವೈರಸ್ ನಿಂದಾಗಿ ಯಾವ ರಾಜ್ಯದಲ್ಲಿ ಪೂರ್ಣ ಕರ್ಫ್ಯೂ ಅನ್ನು ವಿಧಿಸಲಾಯಿತು? ಉತ್ತರ ಪಂಜಾಬ್. ಕರೋನಾ ವೈರಸ್ ನಿಂದಾಗಿ ಸಾರ್ವಜನಿಕ ಕರ್ಫ್ಯೂ ಅನ್ನು ಯಾವ ದಿನದಂದು ವಿಧಿಸಲಾಯಿತು? ಉತ್ತರ 22 ಮಾರ್ಚ್ 2020. ಈ ಕೆಳಗಿನವರಲ್ಲಿ ಯಾರು ಮೊದಲ ಮೇಡ್ ಇನ್ ಇಂಡಿಯಾ ಕೋವಿಡ್-19 ಪರೀಕ್ಷಾ ಕಿಟ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ? ಉತ್ತರ ಮಿನಲ್ ದಕಾವೆ ಬೋಸಲೆ. ಕರೋನಾ ವೈರಸ್ ನಿಂದಾಗಿ ಲಾಕ್ಡೌನ್ ಮಾಡಿದ ಮೊದಲ ರಾಜ್ಯ ಯಾವುದು? ಉತ್ತರ ರಾಜಸ್ಥಾನ. ಕೋವಿಡ್-19 ಮಾನವ ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ? ಉತ್ತರ ಶ್ವಾಸಕೋಶಗಳು. ಕರೋನಾ ವೈರಸ್ ಅಥವಾ ಕೋವಿಡ್-19 ಪರೀಕ್ಷೆಯ ಹೆಸರೇನು? ಉತ್ತರ RT-PCR. RT-PCR ನ ಫುಲ್ ಫಾರ್ಮ್ ಒಂದು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು ಇದರ ಒಂದು ಫುಲ್ ಫಾರ್ಮ್ ಆಗಿದೆ. ಚೀನಾದ ವುಹಾನ್ ನಿಂದ ಕೊರೋನಾ ವೈರಸ್ ಪ್ರಾರಂಭವಾಗಿದೆ. ಇದು ಚೀನಾದ ಯಾವ ಪ್ರಾಂತ್ಯದಲ್ಲಿದೆ? ಉತ್ತರ ಹುಬೈ. ಕೋವಿಡ್-19 ಪದದ VI ನ ಅರ್ಥವೇನು? ಉತ್ತರ ವೈರಸ್. ಈ ಒಂದು ಕೋವಿಡ್-19 ನ ಅರ್ಥ ಬಂದು ಕೊರೋನಾ ವೈರಸ್ ಡಿಸೀಸ್ ಆಫ್ 2019. ಭಾರತದಲ್ಲಿ ಕರೋನಾ ವೈರಸ್ ಅನ್ನು ಸಾಂಕ್ರಾಮಿಕ ರೋಗವೆಂದು ಘೋಷಿಸಿದ ಮೊದಲ ರಾಜ್ಯ ಯಾವುದು? ಉತ್ತರ ಹರಿಯಾಣ. ಸಾಮಾಜಿಕ ಅಪ್ಲಿಕೇಶನ್ ಇನ್ಸ್ಟಾಗ್ರಾಮ್ ತನ್ನ ಬಳಕೆದಾರರಿಗೆ ಕರೋನಾ ವೈರಸ್ ಬಗ್ಗೆ ಅರಿವು ಮೂಡಿಸಲು ಯಾವ ವೈಶಿಷ್ಟ್ಯವನ್ನು ಪ್ರಾರಂಭಿಸಿತು? ಉತ್ತರ ಇನ್ಸ್ಟಾಗ್ರಾಮ್ ಫೀಡ್. ಕರೋನಾ ವೈರಸ್ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಫೇಸ್ಬುಕ್ ಭಾರತದಲ್ಲಿ ಯಾವ ವೈಶಿಷ್ಟ್ಯವನ್ನು ಪ್ರಾರಂಭಿಸಿತು? ಉತ್ತರ ಕರೋನಾ ವೈರಸ್ ಮಾಹಿತಿ ಕೇಂದ್ರ. ಕರೋನಾ ವೈರಸ್ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಗೂಗಲ್ ಯಾವ ಹೊಸ ವೆಬ್ಸೈಟ್ ಅನ್ನು ಪ್ರಾರಂಭಿಸಿತು? google.com/covid19. ಕರೋನಾ ವೈರಸ್ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಪಂಜಾಬ್ ಯಾವ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು? ಉತ್ತರ ಕೋವಾ ಪಂಜಾಬ್. ಸೂಕ್ಷ್ಮ ದರ್ಶಕದಿಂದ ನೋಡಿದಾಗ ಕರೋನಾ ವೈರಸ್ ನ ರಚನೆ ಹೇಗಿರುತ್ತದೆ? ಉತ್ತರ ಕಿರೀಟ. ಕರೋನಾ ವೈರಸ್ ಎಂಬ ವೈರಸ್ ಅನ್ನು ಹೇಗೆ ಹೆಸರಿಸಲಾಯಿತು? ಉತ್ತರ ಕಿರೀಟದಂತಹ ರಚನೆಯಿಂದಾಗಿ. ಕರೋನಾ ವೈರಸ್ ಎಂಬ ವೈರಸ್ ಅನ್ನು ಕಿರೀಟದಂತಹ ರಚನೆಯಿಂದಾಗಿ ಹೆಸರಿಸಲಾಯಿತು. ಕರೋನಾ ವೈರಸ್ ಯಾವ ರೋಗದೊಂದಿಗೆ ಸಂಬಂಧಿಸಿದೆ? ಉತ್ತರ ಮೇಲಿನ ಎರಡು. ಈ ಮೇಲಿನ ಎರಡು ಅಂದ್ರೆ ಸೇವರಿ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಥವಾ SARS, ಮತ್ತೊಂದು ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಥವಾ MERS. ಕರೋನಾ ವೈರಸ್ ಈ ಒಂದು ರೋಗಗಳಿಗೆ ಸಂಬಂಧಿಸಿದೆ. ಕರೋನಾ ವೈರಸ್ ನ ಮುಖ್ಯ ಲಕ್ಷಣಗಳು ಯಾವುವು?
ಉತ್ತರ ಮೇಲಿನ ಎಲ್ಲವೂ. ಜ್ವರ, ಕೆಮ್ಮು, ಉಸಿರಾಟದ ತೊಂದರೆ ಈ ಒಂದು ಲಕ್ಷಣಗಳು ಕರೋನಾ ವೈರಸ್ ನ ಮುಖ್ಯ ಲಕ್ಷಣಗಳಾಗಿವೆ. ಕೋವಿಡ್-19 ಗೆ ಯಾವ ವೈರಸ್ ಕಾರಣವಾಗಿದೆ? ಉತ್ತರ SARS-CoV-2. ಈ ಒಂದು SARS ಅಂದ್ರೆ ಸೇವರಿ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಆಗಿದೆ. ಕರೋನಾ ವೈರಸ್ ನ ಹೊಸ ಹೆಸರನ್ನು ತಾತ್ಕಾಲಿಕವಾಗಿ ಏನೆಂದು ಕರೆಯಲಾಗುತ್ತಿತ್ತು? ಉತ್ತರ 2019 nCoV. ಕೋವಿಡ್-19 ಸಾಂಕ್ರಾಮಿಕದ ಮಧ್ಯೆ ಜನರು ಮನೆಯಲ್ಲಿ ಇರಲು ಪ್ರೋತ್ಸಾಹಿಸಲು ಸ್ಟೇ ಹೋಮ್ ಇಂಡಿಯಾ ವಿತ್ ಬುಕ್ಸ್ ಎಂಬ ಅಭಿಯಾನವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತು? ಉತ್ತರ ರಾಷ್ಟ್ರೀಯ ಪುಸ್ತಕ ಟ್ರಸ್ಟ್. ಕೋವಿಡ್-19 ಸಾಂಕ್ರಾಮಿಕ ರೋಗದ ಮಧ್ಯೆ ಜನರು ಮನೆಯಲ್ಲಿ ಇರಲು ಪ್ರೋತ್ಸಾಹಿಸಲು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ರಾಷ್ಟ್ರೀಯ ಪುಸ್ತಕ ಟ್ರಸ್ಟ್ ಸ್ಟೇ ಹೋಮ್ ಇಂಡಿಯಾ ವಿತ್ ಬುಕ್ಸ್ ಎಂಬ ಅಭಿಯಾನವನ್ನು ಪ್ರಾರಂಭಿಸಿತು. ಈ ಒಂದು ಉಪಕ್ರಮದ ಭಾಗವಾಗಿ NBT ತನ್ನ ಆಯ್ದ ಮತ್ತು ಹೆಚ್ಚು ಮಾರಾಟವಾದ ಪುಸ್ತಕಗಳನ್ನು ಉಚಿತ ಡೌನ್ಲೋಡ್ಗೆ ಲಭ್ಯವಾಗುವಂತೆ ಮಾಡುತ್ತಿದೆ. 100ಕ್ಕೂ ಹೆಚ್ಚು ಪುಸ್ತಕಗಳನ್ನು PDF ರೂಪದಲ್ಲಿ ಲಭ್ಯವಿದ್ದು NBTಯ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿತ್ತು. ಕರೋನಾ ವೈರಸ್ ಸೋಂಕಿನ ಅಪಾಯವನ್ನು ಪತ್ತೆ ಹಚ್ಚಲು ಭಾರತ ಸರ್ಕಾರ ಪ್ರಾರಂಭಿಸಿರುವ ಮೊಬೈಲ್ ಅಪ್ಲಿಕೇಶನ್ ಹೆಸರೇನು? ಉತ್ತರ ಕರೋನಾ ಕವಚ್. ಕರೋನಾ ಕವಚ್ ಎಂಬ ಕರೋನಾ ವೈರಸ್ ನ ಸೋಂಕಿನ ಅಪಾಯವನ್ನು ಪತ್ತೆ ಹಚ್ಚಲು ಭಾರತ ಸರ್ಕಾರ ಮೊಬೈಲ್ ಅಪ್ಲಿಕೇಶನ್ ಪ್ರಾರಂಭಿಸಿದೆ. ಈ ಒಂದು ಅಪ್ಲಿಕೇಶನ್ ಅನ್ನು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ. ದೇಶದಲ್ಲಿ ಕೋವಿಡ್-19 ಹರಡುವುದನ್ನು ಎದುರಿಸಲು ಯಾವ ಭಾರತೀಯ ಸಶಸ್ತ್ರ ಪಡೆಗಳ ಉಪಕ್ರಮವೇ ಆಪರೇಷನ್ ನಮಸ್ತೆ ಆಗಿದೆ? ಉತ್ತರ ಭಾರತೀಯ ಸೇನೆ. ಕೇಂದ್ರ ಆರೋಗ್ಯ ಸಚಿವಾಲಯ ಮತ್ತು ಮೈಗೌ ಸಹಭಾಗಿತ್ವದಲ್ಲಿ ಯಾವ ತಾಂತ್ರಿಕ ಸಂಸ್ಥೆ ತನ್ನ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ನಲ್ಲಿ ಕೋವಿಡ್-19 ಚಾಟ್ ಬಾಟ್ ಅನ್ನು ಪ್ರಾರಂಭಿಸಿತು? ಉತ್ತರ ಫೇಸ್ಬುಕ್. ಕರೋನಾ ವೈರಸ್ ಹರಡುವಿಕೆಯ ವಿರುದ್ಧ ಹೋರಾಡಲು ಟೀಮ್ 11 ಹೆಸರಿನ ಅಂತರ್ ವಿಭಾಗೀಯ ಸಮಿತಿಗಳನ್ನು ಯಾವ ರಾಜ್ಯ ಸ್ಥಾಪಿಸಿತು? ಉತ್ತರ ಉತ್ತರ ಪ್ರದೇಶ. 50 ವರ್ಷಗಳಿಂದ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಪ್ರಕಟವಾಗುತ್ತಿರುವ ಯಾವ ಭಾರತೀಯ ಪತ್ರಿಕೆ ತನ್ನ ಮುದ್ರಿತ ಆವೃತ್ತಿಯನ್ನು ನಿಲ್ಲಿಸಿತು? ಉತ್ತರ ಇಂಡಿಯಾ ಅಬ್ರಾಡ್. ಕಳೆದ 50 ವರ್ಷಗಳಿಂದ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಇಂಡಿಯಾ ಅಬ್ರಾಡ್ ಎಂಬ ಹೆಸರಿನ ಭಾರತೀಯ ಜನಾಂಗೀಯ ಪತ್ರಿಕೆಗಳು ಕರೋನಾ ವೈರಸ್ ಏಕಾಏಕಿ ಮಧ್ಯೆ ತನ್ನ ಮುದ್ರಿತ ಆವೃತ್ತಿಯನ್ನು ನಿಲ್ಲಿಸಿದವು. ಲಾಕ್ಡೌನ್ ಮಧ್ಯೆ ಅಗತ್ಯ ಸೇವೆಗಳಲ್ಲಿ ತೊಡಗಿರುವ ಜನರಿಗೆ ಈ ಪಾಸ್ಗಳನ್ನು ನೀಡಲು ಯಾವ ರಾಜ್ಯ ಸರ್ಕಾರ ಪ್ರಜ್ಞಾಮ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು? ಉತ್ತರ ಜಾರ್ಖಂಡ್. ಕೋವಿಡ್-19 ಅನ್ನು ಎದುರಿಸಲು ತೆಗೆದುಕೊಂಡ ಕ್ರಮಗಳ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಕೋನ್ಟೆಕ್ ಎಂದರೇನು? ಉತ್ತರ ಟೆಲಿಮೆಡಿಸಿನ್ ಹಬ್. ಈ ಒಂದು ಕೋನ್ಟೆಕ್ ಎಂದರೆ ಟೆಲಿಮೆಡಿಸಿನ್ ಹಬ್ ಆಗಿದೆ. ಸ್ಟ್ರಾಂಡೆಡ್ ಇನ್ ಇಂಡಿಯಾ ಎಂಬುದು ಒಂದು ಪೋರ್ಟಲ್ ಆಗಿದೆ. ಇದು ಯಾವ ಕೇಂದ್ರ ಸಚಿವಾಲಯವು ದೇಶದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ವಿದೇಶಿ ಪ್ರವಾಸಿಗರಿಗೆ ಸಹಾಯ ಮಾಡಲು ಪ್ರಾರಂಭಿಸಿತು? ಉತ್ತರ ಪ್ರವಾಸೋದ್ಯಮ ಸಚಿವಾಲಯ. ಪೂರ್ವ ಏಷ್ಯಾ ಮತ್ತು ಪೆಸಿಫಿಕ್ ಇನ್ ದಿ ಟೈಮ್ ಆಫ್ ಕೋವಿಡ್-19 ಎಂಬ ವರದಿಯನ್ನು ಯಾವ ಜಾಗತಿಕ ಸಂಸ್ಥೆ ಬಿಡುಗಡೆ ಮಾಡಿತು? ಉತ್ತರ ವಿಶ್ವ ಬ್ಯಾಂಕ್. ಪುಣೆಯಲ್ಲಿ ಪ್ರಾರಂಭಿಸಲಾದ ಭಾರತದಲ್ಲಿ ಕೋವಿಡ್-19 ಗಾಗಿ ಮೊದಲ ಸ್ಥಳೀಯ ಪರೀಕ್ಷಾ ಕಿಟ್ನ ಹೆಸರೇನು? ಉತ್ತರ ಪಾಥೋ ಡಿಟೆಕ್ಟ್. ಕೋವಿಡ್-19 ವಿರುದ್ಧ ಲಸಿಕೆಗಳನ್ನು ಮೌಲ್ಯಮಾಪನ ಮಾಡುವ ಮೊದಲ ಮಾನವ ಪ್ರಯೋಗವನ್ನು ಯಾವ ರಾಷ್ಟ್ರ ಪ್ರಾರಂಭಿಸಿತು? ಉತ್ತರ US. ಕೋವಿಡ್-19 ಗಾಗಿ ರಾಷ್ಟ್ರೀಯ ಕಾರ್ಯಪಡೆ ಹೆಚ್ಚಿನ ಅಪಾಯದ ಪ್ರಕರಣಗಳಿಗೆ ಚಿಕಿತ್ಸೆ ನೀಡಲು ಯಾವ ಔಷಧಿಯನ್ನು ಶಿಫಾರಸು ಮಾಡಿತು? ಉತ್ತರ ಹೈಡ್ರಾಕ್ಸಿಕ್ಲೋರೋಕ್ವಿನ್. ಕರೋನಾ ವೈರಸ್ ಹೆದರಿಕೆ ನಡುವೆ 2020 ಮಾರ್ಚ್ 22 ರಂದು ಭಾರತದ ಜನರನ್ನು
ಮನೆಯೊಳಗೆ ಇರಬೇಕೆಂದು ಪಿಎಂ ನರೇಂದ್ರ ಮೋದಿ ಯಾವ ಪದವನ್ನು ಬಳಸಿದರು? ಉತ್ತರ ಜನತಾ ಕರ್ಫ್ಯೂ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಮೈಗೌ ಕರೋನಾ ಹೆಲ್ಪ್ ಡೆಸ್ಕ್ ಅನ್ನು ಯಾವ ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ಪ್ರಾರಂಭಿಸಿತು? ಉತ್ತರ ವಾಟ್ಸ್ಆಪ್. ಭಾರತದ ಮೊದಲ 100 ಹಾಸಿಗೆಗಳ ಕೋವಿಡ್-19 ಮೀಸಲಾದ ಆಸ್ಪತ್ರೆಯನ್ನು ಸ್ಥಾಪಿಸಿದ ಕಂಪನಿ ಯಾವುದು? ಉತ್ತರ ರಿಲಯನ್ಸ್ ಇಂಡಸ್ಟ್ರೀಸ್. ಮಾರ್ಚ್ 25, 2020 ಬ್ರಿಟಿಷ್ ರಾಯಲ್ ಕುಟುಂಬದಲ್ಲಿ ಕರೋನಾ ವೈರಸ್ಗೆ ಧನಾತ್ಮಕ ಪರೀಕ್ಷೆ ಮಾಡಿದವರು ಯಾರು? ಉತ್ತರ ಪ್ರಿನ್ಸ್ ಚಾರ್ಲ್ಸ್. ಕೋವಿಡ್-19 ಟೆಸ್ಟ್ ಕಿಟ್ ಪ್ರೀ ಡಿಟೆಕ್ಷನ್ ಅಸ್ಸೆಯನ್ನು ಈ ಕೆಳಗಿನ ಯಾವ ಭಾರತೀಯ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಉತ್ತರ ಐಐಟಿ ದೆಹಲಿ. ಕೋವಿಡ್-19 ಅನ್ನು ಎದುರಿಸಲು ವಿವಿಧ ಸರ್ಕಾರಗಳ ನೀತಿ ಪ್ರತಿಕ್ರಿಯೆಗಳನ್ನು ಪತ್ತೆ ಹಚ್ಚಲು ಯಾವ ಸಂಸ್ಥೆ ಟ್ರ್ಯಾಕರ್ ಅನ್ನು ಪ್ರಾರಂಭಿಸಿತು? ಉತ್ತರ ಐಎಂಎಫ್. ಕೋವಿಡ್-19 ಲಸಿಕೆ ಹೊರಬಂದಾಗ ಅದರ ಎಲ್ಲಾ ನಾಗರಿಕರಿಗೆ ಉಚಿತವಾಗಿ ನೀಡುವ ಯೋಜನೆಯನ್ನು ಯಾವ ರಾಷ್ಟ್ರದ ಸರ್ಕಾರ ಬಹಿರಂಗಪಡಿಸಿದೆ? ಉತ್ತರ ಯುಎಸ್. ಕೊರೋನಾ ವೈರಸ್ ಲಾಕ್ಡೌನ್ ಮಧ್ಯೆ ಬಡವರಿಗೆ ಯಾವ ಯೋಜನೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದರು? ಉತ್ತರ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ. ಕೋವಿಡ್-19 ಲಸಿಕೆ ಕಂಡುಹಿಡಿಯಲು WHO 4 ಔಷಧಿಗಳ ಜಾಗತಿಕ ಮೆಗಾ ಪ್ರಯೋಗವನ್ನು ಪ್ರಾರಂಭಿಸಿತು. ಈ ಒಂದು ವಿಚಾರಣೆಯ ಹೆಸರೇನು? ಉತ್ತರ ಸಾಲಿಡಾರಿಟಿ. ಕೋವಿಡ್-19 ಪರಿಹಾರಕ್ಕಾಗಿ ಯಾವ ನಿಧಿಯನ್ನು ಸ್ಥಾಪಿಸಲಾಗಿದೆ? ಉತ್ತರ ಪಿಎಂ ಕೇರ್ಸ್ ಫಂಡ್. ಕೋವಿಡ್-19 ಪ್ರತಿಕ್ರಿಯೆಗಾಗಿ ಸರ್ಕಾರವು ಎಷ್ಟು ಸಶಕ್ತ ಗುಂಪುಗಳನ್ನು ಸ್ಥಾಪಿಸಿತು? ಉತ್ತರ 11. ಕೋವಿಡ್-19 ಪ್ರಶ್ನೆಗಳಿಗಾಗಿ 24x7 ರಾಷ್ಟ್ರೀಯ ದೂರ ಸಂಪರ್ಕ ಕೇಂದ್ರವನ್ನು ಪ್ರಾರಂಭಿಸಿದವರು ಯಾರು? ಉತ್ತರ ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಸಚಿವಾಲಯ. ಕೋವಿಡ್-19 ನ ಪರಿಹಾರವಾಗಿ ಕರಡಿ ಪಿತ್ತರಸವನ್ನು ಬಳಸಲು ಯಾವ ದೇಶ ಶಿಫಾರಸು ಮಾಡಿತು? ಉತ್ತರ ಚೀನಾ. ಎರಡನೇ ಮಹಾಯುದ್ಧದ ನಂತರ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗವನ್ನು ಅತ್ಯಂತ ಸವಾಲಿನ ಬಿಕ್ಕಟ್ಟು ಎಂದು ಯಾರು ಹೇಳಿದ್ದಾರೆ? ಉತ್ತರ ಯುಎನ್ ಸೆಕ್ರೆಟರಿ ಜನರಲ್. ಕೋವಿಡ್-19 ಏಕಾಏಕಿ ಮಧ್ಯೆ ಸ್ಥಳೀಯ ವೆಂಟಿಲೇಟರ್ ಮೂಲಮಾದರಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಉತ್ತರ ಐಐಎಸ್ಸಿ ಬೆಂಗಳೂರು. ಈ ಕೆಳಗಿನವುಗಳಲ್ಲಿ ಭಾರತದ ಮೊದಲ ಸಮಗ್ರ ಕೋವಿಡ್-19 ಟ್ರ್ಯಾಕಿಂಗ್ ಅಪ್ಲಿಕೇಶನ್ ಯಾವುದು? ಉತ್ತರ ಆರೋಗ್ಯ ಸೇತು. ಕೋವಿಡ್-19 ಅನ್ನು ಸೋಲಿಸಲು ಜಾಗತಿಕ ಸಾಲಿಡಾರಿಟಿ ಎಂಬ ನಿರ್ಣಯವನ್ನು ಯಾವ ಯುಎನ್ ದೇಹ ಅಂಗೀಕರಿಸಿತು? ಉತ್ತರ ಯುಎನ್ಜಿಎ. ಯುಎನ್ಜಿಎ ಫುಲ್ ಫಾರ್ಮ್ ಒಂದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ. ಕೋವಿಡ್-19 ಹಾಟ್ಸ್ಪಾಟ್ ಪ್ರದೇಶಗಳಲ್ಲಿ ಪ್ರತಿಕಾಯ ಪರೀಕ್ಷೆಗಳನ್ನು ಯಾರು ಅನುಮತಿಸಿದ್ದಾರೆ? ಉತ್ತರ ಐಸಿಎಂಆರ್. ಕೆಳಗಿನ ಐಐಟಿ ಶಾಖೆಗಳಲ್ಲಿ ಯಾವುದು ಕಡಿಮೆ ಬೆಲೆಯ ವೆಂಟಿಲೇಟರ್ ಪ್ರಾಣವಾಯುವನ್ನು ಅಭಿವೃದ್ಧಿಪಡಿಸಿದೆ? ಉತ್ತರ ಐಐಟಿ ರೂರ್ಕಿ. ನಾಡಿಯಾ ಎಂಬ 4 ವರ್ಷದ ಹುಲಿ ಈ ನಗರದ ಬ್ರಾಂಕ್ಸ್ ಮೃಗಾಲಯದಲ್ಲಿ ಕೋವಿಡ್-19ಗೆ ಧನಾತ್ಮಕ ಪರೀಕ್ಷೆ ಮಾಡಿಸಿಕೊಂಡ ಮೊದಲ ಪ್ರಾಣಿಯಾಗಿದೆ. ಉತ್ತರ ನ್ಯೂಯಾರ್ಕ್. ಕೋವಿಡ್-19 ಅನ್ನು ಎದುರಿಸಲು 5T ಕ್ರಿಯಾ ಯೋಜನೆಯನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಸರ್ಕಾರ ಪ್ರಾರಂಭಿಸಿದೆ? ಉತ್ತರ ದೆಹಲಿ. ಏಪ್ರಿಲ್ 7, 2020 ರಾಷ್ಟ್ರೀಯ ರಾಜಧಾನಿಯಲ್ಲಿ ಕೋವಿಡ್-19 ಹರಡುವುದನ್ನು ಎದುರಿಸಲು ದೆಹಲಿ ಸರ್ಕಾರವು 5T ಕ್ರಿಯಾ ಯೋಜನೆಯನ್ನು ಪ್ರಾರಂಭಿಸಿತು.
ದೆಹಲಿಯ ಈ ಒಂದು 5Tಗಳಲ್ಲಿ ಟೆಸ್ಟಿಂಗ್, ಟ್ರೇಸಿಂಗ್, ಟ್ರೀಟ್ಮೆಂಟ್, ಟೀಮ್ ವರ್ಕ್ ಮತ್ತು ಟ್ರ್ಯಾಕಿಂಗ್ ಮತ್ತು ಮಾನಿಟರಿಂಗ್ ಸೇರಿವೆ. ಭಾರತೀಯ ರೈಲ್ವೆ ಅಭಿವೃದ್ಧಿಪಡಿಸಿದ ವೆಂಟಿಲೇಟರ್ ಹೆಸರೇನು? ಉತ್ತರ ಜೀವನ್. ಕೋವಿಡ್-19 ವಿರುದ್ಧ ಹೋರಾಡಲು ಈ ಕೆಳಗಿನವರಲ್ಲಿ ಯಾರು 1 ಬಿಲಿಯನ್ ದೇಣಿಗೆ ನೀಡಿದ್ದಾರೆ? ಉತ್ತರ ಜಾಕ್ ಡಾರ್ಸೆ. ಇವರು ಟ್ವಿಟ್ಟರ್ನ ಸಿಇಒ ಆಗಿದ್ದಾರೆ. ಲಾಕ್ಡೌನ್ ಅವಧಿಯಲ್ಲಿ ಮಕ್ಕಳನ್ನು ಕಲಿಯಲು ಪ್ರೋತ್ಸಾಹಿಸಲು ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಉತ್ತರ ಕರ್ನಾಟಕ. 2020 ಏಪ್ರಿಲ್ 30 ಲಾಕ್ಡೌನ್ ಅನ್ನು ವಿಸ್ತರಿಸಿದ ಮೊದಲ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಉತ್ತರ ಒಡಿಶಾ. ಕೋವಿಡ್-19 ಅನ್ನು ಎದುರಿಸಲು ಎಲ್ಲಾ ಮುಂಚೂಣಿ ಆರೋಗ್ಯ ವೃತ್ತಿಪರರಿಗೆ ಸರ್ಕಾರವು ಕಲಿಕೆ ವೇದಿಕೆಯನ್ನು ಪ್ರಾರಂಭಿಸಿದೆ. ಈ ಒಂದು ವೇದಿಕೆಯನ್ನು ಏನೆಂದು ಕರೆಯಲಾಗುತ್ತದೆ? ಉತ್ತರ ಐಗಾಟ್. ಕೋವಿಡ್-19 ಅನ್ನು ಎದುರಿಸಲು ಯಾವ ರಾಜ್ಯ ಸರ್ಕಾರ ಆಪರೇಷನ್ ಶೀಲ್ಡ್ ಅನ್ನು ಪ್ರಾರಂಭಿಸಿತು? ಉತ್ತರ ದೆಹಲಿ. ನಿರ್ಣಾಯಕ ಕೋವಿಡ್-19 ಪ್ರಕರಣಗಳಿಗೆ ಚಿಕಿತ್ಸೆ ನೀಡಲು ಯಾವ ಚಿಕಿತ್ಸೆಯನ್ನು ಅನ್ವೇಷಿಸುವ ಪ್ರಸ್ತಾಪವನ್ನು ಐಸಿಎಂಆರ್ ರಚಿಸಿದೆ? ಉತ್ತರ ಪ್ಲಾಸ್ಮಾ ಥೆರಪಿ. ಕೋವಿಡ್-19 ಸಂಬಂಧಿತ ಸವಾಲುಗಳನ್ನು ಎದುರಿಸಲು ತನ್ನ ಪ್ರಯತ್ನಗಳನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ದಾಖಲಿಸಲು ಎಚ್ಆರ್ಡಿ ಸಚಿವಾಲಯ ಯಾವ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ಉತ್ತರ ಯುಕ್ತಿ. ಕೋವಿಡ್-19 ಸೋಂಕಿನ ರೇಖೆಯನ್ನು ಚಪ್ಪಟೆ ಮಾಡಲು ಪ್ರಾರಂಭಿಸಿದ ಭಾರತದಲ್ಲಿ ಮೊದಲ ರಾಜ್ಯ ಯಾವುದು? ಉತ್ತರ ಕೇರಳ. ಏಪ್ರಿಲ್ 13, 2020 ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಪ್ಯಾಕೇಜ್ ಅಡಿಯಲ್ಲಿ ನಿರ್ದೇಶಿತ ಲಾಭ ವರ್ಗಾವಣೆ ಯೋಜನೆಯಿಂದ ಎಷ್ಟು ಜನರು ಲಾಭ ಪಡೆದಿದ್ದಾರೆ? ಉತ್ತರ 32 ಕೋಟಿ. ಕೋವಿಡ್ ಮಾದರಿ ಸಂಗ್ರಹ ಕಿಯೋಸ್ಕ್ ಅನ್ನು ಅಭಿವೃದ್ಧಿಪಡಿಸಿದವರು ಯಾರು? ಉತ್ತರ ಡಿಆರ್ಡಿಒ. ಕೋವಿಡ್-19 ಮಾದರಿಗಳ ಪೂಲ್ ಪರೀಕ್ಷೆಯನ್ನು ಪ್ರಾರಂಭಿಸಿದ ಮೊದಲ ಭಾರತೀಯ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಕೋವಿಡ್-19 ವೈರಸ್ ವಿರುದ್ಧ ಹೋರಾಡಲು ದೆಹಲಿ ಸರ್ಕಾರ ಯಾವ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು? ಉತ್ತರ ಆಸೆಸ್ ಕೊರೋನಾ. ಯಾವ ರಾಜ್ಯದ ಸಂಶೋಧನಾ ಸಂಸ್ಥೆ ಕಡಿಮೆ ಬೆಲೆಯ ಕೋವಿಡ್-19 ಡಯಾಗ್ನೋಸ್ಟಿಕ್ ಕಿಟ್ ಚಿತ್ರಜೀನ್ ಲ್ಯಾಂಪ್ ಪೆನ್ ಅನ್ನು ಅಭಿವೃದ್ಧಿಪಡಿಸಿದೆ? ಉತ್ತರ ಕೇರಳ. ಕೇವಲ 13 ದಿನಗಳಲ್ಲಿ ಯಾವ ಅಪ್ಲಿಕೇಶನ್ ವಿಶ್ವದ ಅತಿ ಹೆಚ್ಚು ಡೌನ್ಲೋಡ್ ಮಾಡಿದ ಅಪ್ಲಿಕೇಶನ್ ಆಗಿದೆ? ಉತ್ತರ ಆರೋಗ್ಯ ಸೇತು. ಕೊರೋನಾ ವೈರಸ್ ಏಕಾಏಕಿ ತನಿಖೆ ನಡೆಸಲು ಯಾವ ದೇಶವು ತಜ್ಞರ ತಂಡವನ್ನು ಚೀನಾಕ್ಕೆ ಕಳುಹಿಸಿತು? ಉತ್ತರ ಯುಎಸ್ ಅಧ್ಯಕ್ಷ. ಕೋವಿಡ್-19 ವಿರುದ್ಧ ಹೋರಾಡಲು ಯಾವ ರಾಜ್ಯ ಸರ್ಕಾರ ಆಪ್ತ ಮಿತ್ರ ಸಹಾಯವಾಣಿ ಮತ್ತು ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು? ಉತ್ತರ ಕರ್ನಾಟಕ. ಯಾವ ನಗರದ ಮುನ್ಸಿಪಲ್ ಕಾರ್ಪೊರೇಷನ್ ಸ್ವಯಂ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು? ಉತ್ತರ ಪುಣೆ. ಸಂಭಾವ್ಯ ಕೊರೋನಾ ವೈರಸ್ ಲಸಿಕೆಯ ಮಾನವ ಪ್ರಯೋಗಗಳನ್ನು ಈ ಕೆಳಗಿನ ವಿಶ್ವವಿದ್ಯಾಲಯಗಳಲ್ಲಿ ಯಾವುದು ಪ್ರಾರಂಭಿಸಿತು? ಉತ್ತರ ಆಕ್ಸ್ಫರ್ಡ್. ಎಕ್ಸ್ರೇ ಬಳಸಿ 5 ಸೆಕೆಂಡುಗಳಲ್ಲಿ ಕೋವಿಡ್-19 ಅನ್ನು ಕಂಡುಹಿಡಿಯುವ ಸಾಫ್ಟ್ವೇರ್ ಅನ್ನು ಯಾವ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಅಭಿವೃದ್ಧಿಪಡಿಸಿದ್ದಾರೆ? ಉತ್ತರ ಐಐಟಿ ರೂರ್ಕಿ. ಕೋವಿಡ್-19 ಚಿಕಿತ್ಸೆಗಾಗಿ ಪ್ಲಾಸ್ಮಾ ಚಿಕಿತ್ಸೆಯನ್ನು ಯಶಸ್ವಿಯಾಗಿ ಪ್ರಾರಂಭಿಸಿದ ಮೊದಲ ಸರ್ಕಾರಿ ವೈದ್ಯಕೀಯ ವಿಶ್ವವಿದ್ಯಾಲಯ ಯಾವುದು? ಉತ್ತರ ಕಿಂಗ್ ಜಾರ್ಜ್ ವೈದ್ಯಕೀಯ ವಿಶ್ವವಿದ್ಯಾಲಯ. ಯಾವ ಸಂಸ್ಥೆಗೆ ಸೇರಿದ ವಿದ್ಯಾರ್ಥಿಗಳು ಕಡಿಮೆ ಬೆಲೆಯ ವೆಂಟಿಲೇಟರ್ ಬೃಹದಾರ್ ಅನ್ನು ಅಭಿವೃದ್ಧಿಪಡಿಸಿದರು? ಉತ್ತರ ಐಐಟಿ ಬಾಂಬೆ.
ಮೊಬೈಲ್ ಕೋವಿಡ್-19 ಮಾದರಿ ಸಂಗ್ರಹ ಕಿಯೋಸ್ಕ್ ಅನ್ನು ಅಭಿವೃದ್ಧಿಪಡಿಸಿದ ಈಶಾನ್ಯ ಪ್ರದೇಶದಲ್ಲಿ ಮೊದಲ ರಾಜ್ಯ ಯಾವುದು? ಉತ್ತರ ತ್ರಿಪುರಾ. ಡೀಸೆಲ್ ಮತ್ತು ಪೆಟ್ರೋಲ್ಗೆ ಕೋವಿಡ್-19 ಸೆಸ್ ವಿಧಿಸಿದ ರಾಜ್ಯ ಯಾವುದು? ಉತ್ತರ ನಾಗಾಲ್ಯಾಂಡ್. ಯಾವ ರಾಜ್ಯ ಸರ್ಕಾರ ಆಯುಷ್ ಕವಚ್ ಆಪ್ ಅನ್ನು ಬಿಡುಗಡೆ ಮಾಡಿತು? ಉತ್ತರ ಉತ್ತರ ಪ್ರದೇಶ. ಆರೋಗ್ಯ ಸೇತು IVRS ಸೇವೆಯನ್ನು ಪ್ರವೇಶಿಸಲು ಟೋಲ್ ಫ್ರೀ ಸಂಖ್ಯೆ ಎಷ್ಟು? ಉತ್ತರ 1921. ಸಾರ್ವಜನಿಕ ಸ್ಥಳಗಳಲ್ಲಿ ಮುಖವಾಡ ಧರಿಸದಿದ್ದಕ್ಕಾಗಿ ತೆಲಂಗಾಣ ಎಷ್ಟು ದಂಡವನ್ನು ವಿಧಿಸಿದೆ? ಉತ್ತರ 1,000 ರು. ವಲಸೆ ಕಾರ್ಮಿಕರಿಗಾಗಿ ಯಾವ ರಾಜ್ಯ ಸರ್ಕಾರ ಪ್ರವಾಸಿ ರಾಹತ್ ಮಿತ್ರ ಆಪ್ ಅನ್ನು ಬಿಡುಗಡೆ ಮಾಡಿತು? ಉತ್ತರ ಉತ್ತರ ಪ್ರದೇಶ. ಕೋವಿಡ್-19 ಗಾಗಿ ಭಾರತದ ಮೊದಲ ಸ್ಥಳೀಯ ಪ್ರತಿಕಾಯ ಪತ್ತೆ ಕಿಟ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಉತ್ತರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅಥವಾ NIV. ರಸ್ತೆ, ರೈಲು ಅಥವಾ ವಿಮಾನದ ಮೂಲಕ ಬರುವ ಜನರಿಂದ ಕೋವಿಡ್-19 ನಕಾರಾತ್ಮಕ ಪ್ರಮಾಣ ಪತ್ರವನ್ನು ಯಾವ ರಾಜ್ಯ ಕೋರಿದೆ? ಉತ್ತರ ಗೋವಾ. ಕೋವಿಡ್-19 ಕಾಲದಲ್ಲಿ ಸುರಕ್ಷಿತ ಆನ್ಲೈನ್ ಕಲಿಕೆ ಎಂಬ ಮಾಹಿತಿ ಕಿರುಪುಸ್ತಕವನ್ನು ಯಾವ ಕೇಂದ್ರ ಸಚಿವಾಲಯ ಬಿಡುಗಡೆ ಮಾಡಿದೆ? ಉತ್ತರ ಮಾನವ ಸಂಪನ್ಮೂಲ ಸಚಿವಾಲಯ. ಯಾವ ರಾಷ್ಟ್ರವು ತನ್ನನ್ನು ಕೋವಿಡ್ ವೈರಸ್ ಮುಕ್ತ ಎಂದು ಘೋಷಿಸಿದೆ? ಉತ್ತರ ನ್ಯೂಜಿಲೆಂಡ್. ಕೋವಿಡ್-19 ಕಾರಣದಿಂದಾಗಿ 2020ಕ್ಕೆ ಈ ಕೆಳಗಿನ ಯಾವ ಪ್ರಶಸ್ತಿಗಳನ್ನು ರದ್ದುಪಡಿಸಲಾಗಿದೆ? ಉತ್ತರ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿಗಳು. ಕೋವಿಡ್-19 ರೋಗಿಗಳಿಗೆ ಭಾರತದ ಮೊದಲ ವೈರ್ಲೆಸ್ ಶಾರೀರಿಕ ನಿಯತಾಂಕಗಳ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದವರು ಯಾರು? ಉತ್ತರ ಡಾಕ್ಟರ್ ಜಿತೇಂದ್ರ ಸಿಂಗ್. ಕೋವಿಡ್-19ಗೆ ಚಿಕಿತ್ಸೆ ನೀಡಲು ಆಯುರ್ವೇದ ಔಷಧಿಯನ್ನು ಪ್ರಾರಂಭಿಸಿದೆ ಎಂದು ಯಾವ ಕಂಪನಿ ಹೇಳಿಕೊಂಡಿದೆ? ಉತ್ತರ ಪತಂಜಲಿ. ಕೋವಿಡ್-19 ಗಾಗಿ ಭಾರತದ ಮೊದಲ ಪ್ಲಾಸ್ಮಾ ಬ್ಯಾಂಕ್ ಅನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಉತ್ತರ ದೆಹಲಿ. ಪ್ರಾಜೆಕ್ಟ್ ಪ್ಲಾಟಿನಾ ವಿಶ್ವದ ಅತಿ ದೊಡ್ಡ ಸ್ವಾಭಾವಿಕ ಪ್ಲಾಸ್ಮಾ ಥೆರಪಿ ಪ್ರಯೋಗವನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಉತ್ತರ ಮಹಾರಾಷ್ಟ್ರ. ಭಾರತದ ಮೊದಲ ಸ್ಥಳೀಯ ಲಸಿಕೆ ಅಭ್ಯರ್ಥಿ ಹೆಸರೇನು? ಉತ್ತರ ಕೋವ್ಯಾಕ್ಸಿನ್. ಕೋವಿಡ್-19 ಕಾರಣದಿಂದಾಗಿ ಉದ್ಯೋಗ ಕಳೆದುಕೊಂಡ ವಲಸಿಗರಿಗೆ ಉದ್ಯೋಗವನ್ನು ಒದಗಿಸುವ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಉತ್ತರ ಕೇರಳ. ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ ಉದ್ಯೋಗ ಕಳೆದುಕೊಂಡ ನಂತರ ವಿದೇಶ ಮತ್ತು ಇತರ ರಾಜ್ಯಗಳಿಂದ ಹಿಂದಿರುಗಿದವರ ಸಾಮರ್ಥ್ಯವನ್ನು ಗುರುತಿಸಲು ಕೇರಳ ಸರ್ಕಾರ 2020 ಜುಲೈ 1 ಡ್ರೀಮ್ ಕೇರಳ ಯೋಜನೆಯನ್ನು ಪ್ರಾರಂಭಿಸಿತು. ಕೋವಿಡ್-19 ಹಿನ್ನೆಲೆಯಲ್ಲಿ ಕನ್ವರ್ ಮೇಳವನ್ನು ಯಾವ ರಾಜ್ಯ ಅಮಾನತುಗೊಳಿಸಿದೆ? ಉತ್ತರ ಉತ್ತರಾಖಂಡ. ಕೋವಿಡ್ ಲಸಿಕೆಯ ಮಾನವ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ವಿಶ್ವದ ಮೊದಲ ರಾಷ್ಟ್ರ ಯಾವುದು? ಉತ್ತರ ರಷ್ಯಾ. ಮುಖವಾಡಗಳನ್ನು ಧರಿಸದವರಿಗೆ ರೋಕೋ ಟೋಕೋ ಅಭಿಯಾನವನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿತು? ಉತ್ತರ ಮಧ್ಯಪ್ರದೇಶ. ಯಾವ ದೇಶವು ಕೋವಿಡ್-19 ನಕಾರಾತ್ಮಕ ಪ್ರಮಾಣ ಪತ್ರವನ್ನು ವಿದೇಶ ಪ್ರವಾಸಕ್ಕೆ ಕಡ್ಡಾಯಗೊಳಿಸಿದೆ? ಉತ್ತರ ಬಾಂಗ್ಲಾದೇಶ. ರಷ್ಯಾದ ಮೊದಲ ಕೋವಿಡ್-19 ಲಸಿಕೆಯ ಹೆಸರೇನು? ಉತ್ತರ ಸ್ಪುಟ್ನಿಕ್ ವಿ. ಭಾರತದಲ್ಲಿ ಮೊದಲು ಯಾರಿಗೆ ಕರೋನಾ ವೈರಸ್ ಲಸಿಕೆ ಸಿಗುತ್ತದೆ? ಉತ್ತರ ಕರೋನಾ ವೈರಸ್ ವಾರಿಯರ್ಸ್. ಕರೋನಾ ವೈರಸ್ ವಾರಿಯರ್ಸ್ಗೆ ಮೊದಲಿಗೆ ಭಾರತದಲ್ಲಿ ಕರೋನಾ ವೈರಸ್ ಲಸಿಕೆ ಸಿಗುತ್ತದೆ.
ಯಾವ ದೇಶವು ಇತ್ತೀಚೆಗೆ 2ನೇ ಬಾರಿಗೆ ರಾಷ್ಟ್ರವ್ಯಾಪಿ ಲಾಕ್ಡೌನ್ ಘೋಷಿಸಿದ ಮೊದಲ ದೇಶವಾಗಿದೆ? ಉತ್ತರ ಇಸ್ರೇಲ್. ಈ ವಿಡಿಯೋವನ್ನು ಎಂಡ್ ಮಾಡೋದಕ್ಕಿಂತ ಮುಂಚೆ ಕರೋನಾ ವೈರಸ್ಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.